ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸೋನಮ್ ವಾಂಗ್ಚುಕ್ ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಶಿಕ್ಷಣ ತಜ್ಞ, ಪರಿಸರ ವಿಜ್ಞಾನಿ. ಈ ಮಾನವೀಯ ಮನುಷ್ಯ ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಕಾರಣ, ತನ್ನ ಸ್ವಂತ ಲಾಭಕ್ಕಾಗಿ ನನಗೆ ಇಷ್ಟು ಕೋಟಿ ದುಡ್ಡು ಬೇಕು, ನನಗೆ ದೆಹಲಿಯಲ್ಲೋ ಇನ್ಯಾವುದೋ ಪ್ರತಿಷ್ಠಿತ ನಗರಗಳಲ್ಲಿ ಫ್ಲ್ಯಾಟ್ ಬೇಕು, ಭೂಮಿ ಬೇಕು, ನನಗಿಂತ ಹುದ್ದೆ ಬೇಕು, ನನಗೆ ಇಂಥ ಒಂದು ಸ್ಥಾನ ಬೇಕು, ರಾಜಕೀಯ ಸ್ಥಾನಮಾನ ಬೇಕು ಅಂಥೇಳಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿಲ್ಲ. ಈ ಮನುಷ್ಯ ಉಪವಾಸ ಸತ್ಯಾಗ್ರಹ ಮಾಡ್ತಿರೋದು ನೀಟ್ ಪರೀಕ್ಷೆಯಲ್ಲಿ ಮೋದಿ ಸರ್ಕಾರದ ವೈಫಲ್ಯ ಮತ್ತು 23-24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅತಂತ್ರದಲ್ಲಿ ತಂದಿದ್ದು, ಜೊತೆಗೆ 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರು. ಆ ಸೂಸೈಡ್ ಒಂದು ರೀತಿ ಕೊಲೆ ಅಂತಲೇ ಹೇಳ್ಬೋದು, ಸರ್ಕಾರದ ಒಂದು ರೀತಿಯ ನಿರ್ಲಕ್ಷ್ಯದ ಕೊಲೆ ಅಂತ ಹೇಳ್ಬೋದು. ಆ ವಿದ್ಯಾರ್ಥಿಗಳ ಬದುಕನ್ನು ಹಾಳು ಮಾಡಿದ್ದಕ್ಕೆ ಇದರ ಎಲ್ಲದರ ನೈತಿಕತೆಯ ಹೊಣೆಯನ್ನು ಹೊತ್ತು ನೀವು ರಾಜೀನಾಮೆಯನ್ನು ಕೊಡಿ. ಯಾರು? ಶಿಕ್ಷಣ ಸಚಿವ, ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು, ನೀನು ನಾಲಾಯಕು, ನೀನು ಅಯೋಗ್ಯ. ಪದೇ ಪದೇ ಈ ರೀತಿ ಪರೀಕ್ಷೆಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು, ನೀಟ್ ಪರೀಕ್ಷೆಗಳನ್ನು, CBSE ಪರೀಕ್ಷೆಗಳನ್ನು, ಇದು ಮೊದಲಲ್ಲ, ಒಂದು 80ಕ್ಕೂ ಹೆಚ್ಚು ಬಾರಿ ಈ ರೀತಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಇವರು ತಮ್ಮ ಅಸಮರ್ಥತೆಯನ್ನು, ಅದಕ್ಷತೆಯನ್ನು ತೋರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಇಂಥ ಅಯೋಗ್ಯರು ಇಂಥ ಸ್ಥಾನದಲ್ಲಿ ಕೂರೋದು ನಾಲಾಯಕು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದಿರಿ, ವಿದ್ಯಾರ್ಥಿಗಳು ಸಾಯೋ ರೀತಿ ಮಾಡಿದಿರಿ ಅಂಥೇಳಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಇಲ್ಲಿಗ ತತ್ರ 19 ದಿನ ಪೂರೈಕೆಯಾಗಿದೆ. 20ನೇ ದಿನ ಶುರುವಾಯಿತು. ಈಗಾಗಲೇ ನಿನ್ನೆ 48 ದಿನಗಳ ಒಳಗಡೆ ಅವರೇನಾದರೂ ಉಪವಾಸವನ್ನು ಕೈ ಬಿಡದೇ ಇದ್ದರೆ ಅವರ ಅಂಗಾಂಗ ವೈಫಲ್ಯ ಆಗೋ ಸಾಧ್ಯತೆ ಇದೆ, ಜೀವವೇ ಹೋಗುವ ಸಾಧ್ಯತೆ ಇದೆ ಅಂಥೇಳಿ ವೈದ್ಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದೆಹಲಿ ಹೈಕೋರ್ಟ್ ಪ್ರತಿಯೊಬ್ಬ ನಾಗರಿಕನ ಜೀವ ಅಮೂಲ್ಯ, ಹೇಗಾದರೂ ಮಾಡಿ ಅವರ ಜೀವವನ್ನು ಉಳಿಸ್ಕೋಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಹೇಳಿದೆ. ಇಷ್ಟೆಲ್ಲ ಆದರೂ ಈ ನಾಲಾಯಕ್, ಅಯೋಗ್ಯರು, ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ಹೊತ್ತಿರುವ ಒಕ್ಕೂಟ ವ್ಯವಸ್ಥೆಯ ಈ ಅಯೋಗ್ಯರು, ಅಸಮರ್ಥರು, ಅವಿವೇಕಿಗಳು, ದುಷ್ಟರು ಒಂದು ಸೌಜನ್ಯಕ್ಕಾದರೂ ಅಲ್ಲಿ ಭೇಟಿ ಕೊಟ್ಟು ಮಾತನಾಡಿಸುವ ಒಂದು ವ್ಯವಸ್ಥೆಯ ಒಳಿತಿಗಾಗಿ ಮಾಡ್ತಿರುವ ಈ ಹೋರಾಟಕ್ಕೆ ಅವರ ನೋವೇನು ಅಂತ ಹೇಳಿ ಕೇಳೋ ಪ್ರಯತ್ನವನ್ನು ಮಾಡಿಲ್ಲ. ಯಾವ ಪದಗಳಲ್ಲಿ ಬೈಬೇಕು ಇವರಿಗೆ? ಇಂಥ ಅವಿವೇಕಿಗಳನ್ನು, ಇಂಥ ದಡ್ಡ ಶಿಖಾಮಣಿಗಳನ್ನು, ಇಂಥ ದುಷ್ಟರನ್ನು, ದುರುಳರನ್ನು ತಂದು ನಾವು ಅಧಿಕಾರವನ್ನು ಕೊಡ್ತೀವಲ್ಲ, ನಮಗೆ ಬುದ್ಧಿ ಇಲ್ಲ ಅಷ್ಟೆ. ಬಹುಶಃ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಂಥ ಕೆಟ್ಟ ಪ್ರಧಾನಿಯನ್ನು, ಇಂಥ ಸಂವೇದನೆ ಇಲ್ಲದಿರೋ ಪ್ರಧಾನಿಯನ್ನು ನಾವು ನೋಡೇ ಇಲ್ಲ ಅಂತ ಹೇಳ್ಬೋದು. ಈ ಮನುಷ್ಯನಿಗೆ ವಿದೇಶದಲ್ಲಿ ಪ್ರವಾಸ ಮಾಡೋದೇ ಹೆಚ್ಚು ಆಸಕ್ತಿಯೇ ಹೊರತು ನನ್ನ ದೇಶದಲ್ಲಿ ಏನಾಗ್ತಾಯಿದೆ, ನನ್ನ ದೇಶದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಏನಾಯಿತು, ಈ ಒಂದು ವಿಚಾರಕ್ಕೆ ಒಬ್ಬ ಒಳ್ಳೆಯ ಜನಪರವಾಗಿರುವಂಥ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅದರ ಬಗ್ಗೆ ನಾನು ಏನು ಸ್ಪಂದಿಸಬೇಕು, ನಾನು ಏನು ಮಾತಾಡಬೇಕು? ಕೊನೆ ಪಕ್ಷ ಮೋದಿ ಬರದೇ ಇದ್ದರೂ ಪರವಾಗಿಲ್ಲ, ಏನು ಈ ಮನುಷ್ಯ ಏನು ದೊಡ್ಡ ಸಾಯೋವರೆಗೂ ಪ್ರಧಾನಿಯಾಗಿರಲ್ಲ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ತನ್ನ ಸರ್ಕಾರದ ಒಂದು ನಿಯೋಗವನ್ನು ಕಳಿಸಿ ಮಾತುಕತೆ ಮಾಡಿಸ್ಬೋದಿತ್ತು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ಬೋದಿತ್ತು, ಭರವಸೆ ಕೊಡ್ಬೋದಿತ್ತು. ಆದರೆ ಅದು ಯಾವುದನ್ನು ಮಾಡದೆ ಅದ್ಯಾವುದೋ ದೇಶಕ್ಕೆ ಹೋಗ್ಬಿಟ್ಟು ಮಫ್ಲರ್ ತಗೊಂಡು ನೋಡಿ, ನಾನು ಮಫ್ಲರ್ ತಂದಿದ್ದೀನಿ, ಇಷ್ಟು ವರ್ಷದ್ದು, ಈ ಮಫ್ಲರು ಹೆಂಗಿದೆ ಅಂಥೇಳಿ ಹಿಂಗೆಲ್ಲ ತೋರಿಸ್ಬಿಟ್ಟು ನಾಟಕ ಆಡ್ತಾರಲ್ಲ, ಇವರೆಲ್ಲ ಏನು ಹೇಳ್ಬೇಕು? ಇವರಿಗೆಲ್ಲ ಏನು ಹೇಳ್ಬೇಕು? ಇವ್ರಿಗೆ ಅರ್ಹತೆ ಏನು ಅಂದರೆ ಧರ್ಮದ ಬಗ್ಗೆ ಮಾತಾಡ್ಬಿಡೋದು. ನಾವು ಹಿಂದೂ ಧರ್ಮದವರು, ಓಟ್ ಹಾಕಿ. ನಾವು ಮುಸ್ಲಿಂ ದ್ವೇಷ ಮಾಡ್ತೀವಿ, ಓಟ್ ಹಾಕಿ. ಇವರು ಕಟ್ಟಿರೋ ಕಟ್ಟಡಗಳು ಕಳಪೆಯಾಗಿದ್ದಾವೆ, ಇವರು ಕಟ್ಟಿರೋ ಸೇತುವೆಗಳು ಕುಸಿದು ಬೀಳ್ತಿದ್ದಾವೆ, ಸಾವಿರಾರು ಕೋಟಿ ಸೇತುವೆಗಳು. ಇವರ ಅಡ್ಮಿನಿಸ್ಟ್ರೇಷನ್, ಇವರ ಆಡಳಿತ ಪಾತಾಳಕ್ಕೆ ಹೋಗ್ತಾ ಇದೆ. ರೂಪಾಯಿ ಮೌಲ್ಯ ಏನಾಗ್ತಾಯಿದೆ? ಹೋಲಿ ನಮ್ಮ ದೇಶದ ಯುವಕರಿಗೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇವರೇನಾದರೂ ಸಫಲರಾಗಿದ್ದಾರೆ? ಉದ್ಯಮಶೀಲತೆಯನ್ನು ಸೃಷ್ಟಿ ಮಾಡೋಲ್ಲಿ ಇವರೇನಾದರೂ ಸಫಲರಾಗಿದ್ದಾರೆ? ಹೋಲಿ ದೇಶದ ಒಂದು ಒಳ್ಳೆ ಕೋಮು ಸೌಹಾರ್ದತೆಯನ್ನು ಮೂಡಿಸೋದ್ರಲ್ಲಿ ಇವರು ಸಫಲರಾಗಿದ್ದಾರೆ? ಅದು ಹೆಂಗೆ ಸಾಧ್ಯ? ಇವ್ರು ಬೆಂಕಿ ಇಡೋದ್ರಲ್ಲಿ ಇವರೇ ಎಕ್ಸ್ಪರ್ಟ್ ಅಲ್ಲ.
ಇವರೇ ಬೆಂಕಿ ಇಡ್ತಾರೆ, ಜಾತಿ ಧರ್ಮಗಳ ನಡುವೆ ಇವರೇ ಬೆಂಕಿ ಇಟ್ಟು ಇವರೇ ಓಟ್ ಹಾಕ್ಸ್ಕೊಳ್ತಾರೆ, ಇವರಿನ ಹೆಂಗೆ ಕೋಮು ಸೌಹಾರ್ದತೆಯನ್ನು ಮೂಡಿಸ್ತಾರೆ. ಸೊ ಇದರಿಂದ ಅರ್ಥ ಆಗೋದೇನು ಅಂದರೆ, ನಾವು ಒಳ್ಳೆಯ ಎಜುಕೇಟೆಡ್ ಅಂದರೆ ಬರೀ ಅಕ್ಷರವಂತ ಅಲ್ಲ, ಒಬ್ಬ ವಿವೇಕ ಇರುವಂಥ, ದಕ್ಷತೆ ಇರುವಂತಹ, ಪ್ರಾಮಾಣಿಕರಾಗಿರುವಂತಹ, ಜನಾನುರಾಗಿಯಾಗಿ ಕೆಲಸ ಮಾಡುವಂತಹ, ಆಮೇಲೆ ಬುದ್ಧಿವಂತ, ದಡ್ರನ್ನಲ್ಲ, ಬುದ್ಧಿವಂತ, ಜ್ಞಾನವಂತ, ವಿವೇಕವಂತ ಜನರನ್ನು ಅಧಿಕಾರಕ್ಕೆ ತರದೆ, ದಡ್ರನ್ನು, ಅಯೋಗ್ಯರನ್ನು, ಮಿನಿಮಮ್ ಕ್ವಾಲಿಫಿಕೇಷನ್ನೂ ಪಡೆದುಕೊಳ್ಳದೆ. ನೋಡಿ, ನಮ್ಮ ದೇಶದ ಪ್ರಧಾನಿ ಇವರು, ನಮ್ಮ ಕರ್ನಾಟಕ ದೇವೇಗೌಡರು ಬರೀ ಡಿಪ್ಲೊಮಾ ಓದಿದ್ದವರು, ಆದರೂ ಅವ್ರದ್ದು ದೇವೇಗೌಡರು ಕೊನೆ ಪಕ್ಷ ಅವರು ಈ ದೇಶದ ಪ್ರಧಾನಿ ಆದರು ಕಡಿಮೆ ಅವಧಿಯಲ್ಲಿ. ಆದರೂ ಕೂಡ ತಮ್ಮ ಅವಧಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ರು. ಆದರೆ ಈ ಪ್ರಧಾನಿಯವರ ಎಜುಕೇಷನ್ ನೋಡಿದ್ರೆ ತುಂಬ ಕಡಿಮೆ ಇದೆ, ಪರವಾಗಿಲ್ಲ. ಆದರೆ ಅಧಿಕಾರ ಸಿಕ್ಕಾದ್ಮೇಲಾದರೂ ಒಳ್ಳೊಳ್ಳೆಯ ಸಮರ್ಥ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ, ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಏನು ಒಳ್ಳೆಯ ಉತ್ತಮ ಆಡಳಿತ ಕೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ವಲ್ಲ ಈ ಮನುಷ್ಯ. ಬರೀ ವಿದೇಶ ಶೋಕಿ ಲೂಟಿ, ಆಮೇಲೆ ಭಾಷಣ, ಬೆಂಕಿ ಭಾಷಣ, ಗಲಾಟೆ. ಇನ್ನು ಇದನ್ನು ಬೆಂಬಲಿಸುವಂಥ ತಟ್ಟೆ ಹೊಡೆಯೋ ಮಂಕು ಭಕ್ತರ ಸಂಖ್ಯೆ ಹೆಚ್ಚಿದೆ. ಏನು ಮಾಡು ಮೋದಿ, ಆಯ್ತಪ್ಪ, ನೀವು ಮೋದಿನಾದರೂ ಹೊಗಳಿ, ಅಮಿತ್ ಶಾನಾದರೂ ಹೊಗಳಿ, ಯಾರನ್ನಾದರೂ ಹೊಗಳಿ, ಕೊನೆ ಪಕ್ಷ ಅವರು ಮಾಡ್ತಿರೋವಂಥ ಕೆಟ್ಟ ಕೆಲಸಗಳನ್ನಾದರೂ ನೋಡಿ ಅದನ್ನು ಪ್ರಶ್ನೆ ಮಾಡಿ. ಒಬ್ಬ ಮನುಷ್ಯ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾನಂದರೆ ಅವನು ತ್ಯಾವಲಿಗೋಸ್ಕರ ಮಾಡ್ತಾ ಇಲ್ಲ. ಸೋನಮ್ ವಾಂಗ್ಚುಕ್ ಅವ್ರಿಗೇನು ಹುಚ್ಚ? ಅವ್ರಿಗೆ ಈ ವ್ಯವಸ್ಥೆ ಶುದ್ಧ ಆಗಬೇಕಾಗಿದೆ, ಶಿಕ್ಷಣ ಕ್ಷೇತ್ರ ಶುದ್ಧ ಆಗಬೇಕಾಗಿದೆ. 21 ವಿದ್ಯಾರ್ಥಿಗಳು ಸತ್ತು ಹೋದರು. ಈಗ ಅವ್ರ ಕುಟುಂಬದ ಕಥೆ ಏನು? ಮಹಾತ್ಮ ಗಾಂಧಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಅಂದರೆ ಯಾವ ಕಾರಣಕ್ಕೋಸ್ಕರ? ಆತ್ಮಶುದ್ಧೀಕರಣಕ್ಕೆ. ಇವತ್ತಲ್ಲದೆ ಇದ್ರೂ ಮುಂದೆ ಆ ಒಂದು ನನ್ನ ಹೋರಾಟದ ಆಶಯ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ಬ್ರಿಟಿಷರಿಗೂ ಅರ್ಥ ಆಯಿತು. ಬ್ರಿಟಿಷರು ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾಯಿದ್ರು. ಅವರು ನಮಗೆ ಕೆಟ್ಟವರಾಗಿದ್ದರೂ ಪರವಾಗಿಲ್ಲ, ಅವರು ನಮ್ಮ ದೃಷ್ಟಿಲಿ ದುಷ್ಟರೇ ಅವರು. ಆದರೆ ಇವರು ಬ್ರಿಟಿಷರಿಗಿಂತಲೂ ಕಡೆ ಆಗಿಬಿಟ್ರು ಈ ಮೋದಿ ನೇತೃತ್ವದ ಸರ್ಕಾರದವರು. ನೀವು ಸರಿಯಾಗಿ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ತಿದ್ರೆ, ಸರಿಯಾಗಿ ಶಿಕ್ಷಣದ ಪರೀಕ್ಷೆಗಳನ್ನು ನಡೆಸಿದರೆ ಯಾಕೆ ಹೋರಾಟ ಮಾಡ್ತಾ ಇರಲಿಲ್ಲ? ನೀವು ಮಾಡಿದ್ದೆಲ್ಲ ಹಗರಣಗಳೇ. PM ಕೇರ್ ಹಗರಣದಲ್ಲಿ ಲೂಟಿ ಮಾಡಿದ್ರಿ, PM ಸ್ಕಿಲ್ ಕೌಶಲ್ಯ ಹಗರಣದಲ್ಲಿ ಲೂಟಿ ಮಾಡಿದ್ರಿ, ಎಲೆಕ್ಟ್ರಲ್ ಬಾಂಡ್ ಹಗರಣದಲ್ಲಿ ಲೂಟಿ ಮಾಡಿದ್ರಿ. ಲೂಟಿಗಳ ಸಂಖ್ಯೆ ಹೆಚ್ಚಿದೆ. ಆಮೇಲೆ ವಿದೇಶಕ್ಕೆ ಗೋಮಾಂಸವನ್ನು ರಫ್ತು ಕಳಿಸಿ ಆ ಒಂದು ಕಸಾಯಿ ಖಾನೆಗಳ ಕಂಪ್ನಿಗಳಿಂದನೂ ನೀವು ದುಡ್ಡನ್ನು ಹೊಡ್ಕೊಂಡ್ರಿ. ಸಂಖ್ಯೆ ದೊಡ್ಡದಿದೆ. ಬಾಯಿ ಬಿಟ್ಟರೆ ನೆಹರು ಅನ್ನೋದು, ಬಾಯಿ ಬಿಟ್ಟರೆ ಇಂದಿರಾ ಗಾಂಧಿ ಅನ್ನೋದು. ನೆಹರು, ಇಂದಿರಾ ಗಾಂಧಿಯವರು ಅಲ್ಲೂ ಒಂದಷ್ಟು ಬ್ಲೆಂಡರ್ ಇರ್ಬೋದು, ಆದರೆ ಈ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಇದ್ದಷ್ಟು ದುರಾಡಳಿತ, ಇಷ್ಟು ಕೆಳಮಟ್ಟಕ್ಕೆ ಅವತ್ತಿನ ಸರ್ಕಾರಗಳು ಕೂಸ್ತಿರಲಿಲ್ಲ. ಇವ್ರು ಹೇಳೋದೇನು, ಬಾಯಿ ಬಿಟ್ಟರೆ ನಾವು ಇದು ಮಾಡಿದ್ವಿ, ಆಪ್ರೇಷನ್ ಸಿಂಧೂರ್ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ. ಪೆಹಲ್ಗಾಮ್ ಹೆಂಗಾಯಿತು? ಪೆಹಲ್ಗಾಮ್ ಮೂಲಕ ನೀವು ಸೈನಿಕರ ಸಾವಿನ ಮೂಲಕ ಅಧಿಕಾರಕ್ಕೆ ಬಂದ್ರಿ. ನೀವು ಸೋಲ್ತಾ ಇದ್ರಿ. ಅವತ್ತು ಯಾವನೋ ಒಬ್ಬ 450 RDX ಹೊತ್ಕೊಂಡು ಒಬ್ಬ ಭಯೋತ್ಪಾದಕ ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾನೆ ಅಂದರೆ ನಮ್ಮ ದೇಶದ ಭದ್ರತೆಯ ವೈಫಲ್ಯ ಏನಾಯ್ತು ಕತೆ? ಅವತ್ತಿನ ಮಲ್ಲಿಕ್ ಅವರು ಅಲ್ಲಿದ್ದ ರಾಜ್ಯಪಾಲರು ನರವಣೆ ವಿಚಾರಕ್ಕೆ ಸಂಬಂಧಪಟ್ಟ ಏನು ಪೆಹಲ್ಗಾಮ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳ್ತಾರೆ, ಇಂಟೆಲಿಜೆನ್ಸ್ ವರದಿ ಕೊಟ್ಟಿತ್ತು. ಏನಂತ ವರದಿ ಕೊಟ್ಟಿತ್ತು? ಗುಪ್ತಚರ ಇಲಾಖೆ ಸೈನಿಕರನ್ನು ಈ ರೀತಿ ಕಳಿಸ್ಬೇಡಿ, ಬಸ್ಸಲ್ಲಿ ಡಕೋಟಾ ಎಕ್ಸ್ಪ್ರೆಸ್ಸಲ್ಲಿ ಕಳಿಸ್ಬೇಡಿ, ಅವ್ರಿಗೊಂದು ಒಳ್ಳೆಯ ಇದನ್ನು ಕಳಿಸಿ, ಯಾಕಂದರೆ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ ಅಂತ. ತಲೆನೇ ಕೆಡಿಸ್ಕೊಳ್ಳಿಲ್ಲ. ಸೈನಿಕರ ಬಗ್ಗೆ ಮಾತಾಡ್ತೀರಿ, ಆದರೆ ಓಟ್ ಹಾಕಲಿ ಅಂತ. ಸೈನಿಕರು ನಮ್ಮ ದೇಶ, ಹಾಗೆ ಸೈನಿಕರು ಅಂದರೆ ನಾವು ಸೈನಿಕರಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದೀವಿ ಅಂತ. ಆದರೆ ಸೈನಿಕರ ಜೀವದ ಸುರಕ್ಷತೆ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಬಂದು ಅಟ್ಯಾಕ್ ಮಾಡಿದ್ರಲ್ಲ, 450 kg RDXನ ತಂದು ಸೈನಿಕರ ಇದಕ್ಕೆ ವಾಹನಕ್ಕೆ ಡಿಕ್ಕಿ ಹೊಡಿತಾರೆ ಅಂತಂದರೆ ಅಲ್ಲಿನ ಇಂಟೆಲಿಜೆನ್ಸ್ ಭದ್ರತೆಯ ಕಥೆ ಏನು? ಭದ್ರತಾ ವೈಫಲ್ಯ ಅಲ್ವಾ? ಮತ್ತು ಇನ್ನೊಂದು ಕಡೆ ಬಂದ್ರಲ್ಲ,
ಅಲ್ಲಿ ಬಂದು ಏನು ಭಯೋತ್ಪಾದಕರು ಬಂದು ನಮ್ಮ ವಿದೇಶಿಗರ ಮೇಲೆ ನಮ್ಮ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅಲ್ಲಿ ನಿಮ್ಮ ಭದ್ರತಾ ವೈಫಲ್ಯ ಏನಾಯಿತು? ಆಪರೇಷನ್ ಸಿಂಧೂರ್ ಮಾಡಿದ್ವಿ ಅಂತ ಹೇಳ್ತೀರಿ. ಆಪರೇಷನ್ ಸಿಂಧೂರಲ್ಲಿ ನಮ್ಮ ಸೈನಿಕರು ಸತ್ತೋದ್ರು, ಅದ್ರ ಬಗ್ಗೆ ಹೇಳಿದ್ರೆ ನೀವು? ನಾವು ಹೇಳೋದು, ಭ್ರಷ್ಟರೇ ಆಗಲಿ ಭಯೋತ್ಪಾದಕರು ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕಿ, ಅವ್ರು ಯಾವ ದೇಶದವರೇ ಆಗಲಿ ಯಾವ ಧರ್ಮದವರೇ ಆಗಲಿ, ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟಂಗೆ ನೀವೇನು ಮಾಡಿದ್ದೀರಿ? ಭಯೋತ್ಪಾದಕರು ನಮ್ಮ ದೇಶಕ್ಕೆ ಕಾಲಿಡದ ಹಾಗೆ ನೋಡ್ಕೊಳ್ಬೇಕಲ್ಲ, ಅದರ ಬಗ್ಗೆ ನಿಮ್ಮ ಜವಾಬ್ದಾರಿ ಏನು? ಹೀಗೆ ಮೋದಿ ನೇತೃತ್ವದ ಸರ್ಕಾರದ ಆಡಳಿತ ಸಾವಿರಾರು, ನೂರಾರಲ್ಲ ಸಾವಿರಾರು, ಕೊನೆ ಪಕ್ಷ ಸೋನಮ್ ವಾಂಗ್ಚುಕ್ ಅವರು ಒಂದು ಸತ್ಯಾನ್ವೇಷಣೆ, ಒಂದು ನೈತಿಕತೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಕೊನೆ ಪಕ್ಷ ಅವರು ಜೀವ ಉಳಿಬೇಕು, ಅವ್ರನ್ನ ಮಾತಾಡಿಸಿ. ನೀವು ರಾಜೀನಾಮೆ ಕೊಡಲ್ಲ, ಗೊತ್ತಿದೆ. ಬಂಡರು ನೀವು, ಬಂಡರು. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರೈಲ್ವೆ ಸಚಿವರಾಗಿದ್ದಾಗ, ರೈಲ್ವೆ ಅಪಘಾತಕ್ಕೀಡಾದಾಗ ರಾಜೀನಾಮೆ ಕೊಟ್ಬಿಡ್ತಾರೆ. ಇದು ಹೊಣೆ ನನ್ನದೇ ಅಂತ. ಅವರೇನೋಗಿ ಅಲ್ಲಿ ಅಪಘಾತ ಆಗಲಿ ಅಂತೇಳಿ ಬಯಸಿರಲಿಲ್ಲ, ಆದರೆ ನೈತಿಕತೆ ಅಂತಾರೆ. ನೈತಿಕತೆಯನ್ನು ಪದಕ್ಕೆ ಇವರು ನೈತಿಕತೆಗೆ ಇವರೆಲ್ಲ ಅರ್ಹರಲ್ವೇ ಅಲ್ಲ. ಅಂಥ ದುಷ್ಟರು, ಅಂಥ ಭ್ರಷ್ಟರು. ಆಮೇಲೆ ಯಾರಾದರೂ ಇವರು ವೈಫಲ್ಯವನ್ನು ಕೇಳಿಬಿಟ್ರೆ UAPA ಕೇಸ್ ಜಡಿದ್ಬಿಡೋದು. ಇಲ್ಲ, ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಒಂದು ಹೊಸ ಪ್ರಜ್ಞಾವಂತಿಕೆಯ ರಾಜಕಾರಣ ಬರಬೇಕಾಗಿದೆ. ಅದು ಬರಬೇಕು ಅಂದರೆ ನಮ್ಮ ಜನರ ಮನಸ್ಸಲ್ಲಿ ಆ ಥರದೊಂದು ಪ್ರಜ್ಞಾವಂತಿಕೆ ಬರಬೇಕು. ನೋಟಿಗೆ, ಗುಂಡಿಗೆ, ಆಮೇಲೆ ಮತಕ್ಕೆ, ಧರ್ಮಕ್ಕೆ, ಜಾತಿಗೆ, ಆಮೇಲೆ ಭಾಷಣಕ್ಕೆ, ಈ ಕೋಮು ದ್ವೇಷದ ಭಾಷಣಕ್ಕೆ ತಮ್ಮ ಮತಗಳನ್ನ ಮಾರಾಟ ಮಾಡಿಕೊಂಡ್ರೆ ಇಂಥ ದುಷ್ಟರು, ಇಂಥ ವಿವೇಕಿಗಳು, ಇಂಥ ಕೋಮುವಾದಿಗಳು, ಇಂಥ ಸಂವೇದನೆ ಇಲ್ಲದವರು ಅಧಿಕಾರಕ್ಕೆ ಬರ್ತಾರೆ. ಸೊ ನೀವು ತಟ್ಟೆ ಹೊಡೆಯೋ ಭಕ್ತರಾಗ್ತೀರಿ. ತಲೆಯಲ್ಲಿ ಸಗಣಿ ತುಂಬ್ಕೊಂಡಿರುತ್ತೆ, ಗಂಜಲ ಕುಡಿಬೇಕು ಅನಿಸುತ್ತೆ, ಸಗಣಿ ಸ್ನಾನ ಮಾಡಬೇಕು ಅನಿಸುತ್ತೆ. ಅವರೇನೇ ಭ್ರಷ್ಟಾಚಾರ ಮಾಡಿದ್ರು ನೋಡಿ ಕೈ ಮುಗಿಬೇಕು ಅನಿಸುತ್ತೆ. ದೇವಸ್ಥಾನದಲ್ಲಿ ಲೂಟಿ ಮಾಡಿದ್ರೂ ಖುಷಿ ಅನಿಸುತ್ತೆ. ಆಮೇಲೆ ಆಡಳಿತದಲ್ಲೂ ಲೂಟಿ ಮಾಡಿದ್ರೂ ಖುಷಿ ಅನಿಸುತ್ತೆ. ಏನು ಅನ್ಸಲ್ಲ, ಯಾಕಂದರೆ ತಲೆ ತುಂಬ ಮೊಬ್ಬು ಆವರಿಸ್ಕೊಂಡಿರುತ್ತಲ್ಲ, ಆ ವೈಚಾರಿಕತೆ, ಆ ಪ್ರಜ್ಞಾವಂತಿಕೆ ನಮಗೆ ಬರಲ್ಲ. ಆ ಮಬ್ಬು ಹೋಗಬೇಕು ಅಂದರೆ ಆ ಪ್ರಜ್ಞಾವಂತಿಕೆ ಬರಬೇಕು, ಆ ಜಾಗೃತಿ ಬರಬೇಕು, ಆ ರಾಜಕೀಯ ಪ್ರಜ್ಞೆ ಬರಬೇಕು. ಅದು ಬರಬೇಕು ಅಂದರೆ ಸಮಯ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ಇವರ ಅಟ್ಟಹಾಸ ಮುಂದುವರಿಯುತ್ತೆ. ಆದಷ್ಟು ಬೇಗ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಒಂದು ಒಳ್ಳೆಯ ಪ್ರಜ್ಞಾವಂತಿಕೆ, ಜಾಗೃತಿ, ವೈಚಾರಿಕತೆ, ಮಾನವೀಯತೆ, ಅದರಲ್ಲೂ ಸರಿಯಾದ ರಾಜಕೀಯ ಪ್ರಜ್ಞೆ ಬರಲಿ, ದೇಶ ನೆಮ್ಮದಿಯಾಗಿರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಸೋನಮ್ ವಾಂಗ್ಚುಕ್ ಅವರು ಉಪವಾಸವನ್ನು ನಿಲ್ಲಿಸಲೇಬೇಕಾಗಿದೆ. ಯಾಕಂದರೆ ಸತ್ರ ತಲೆ ಕೆಡಿಸ್ಕೊಳ್ಳಲ್ಲ. JD ಅಗರ್ವಾಲ್ ಅನ್ನುವಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಗಂಗಾ ನದಿಯ ಶುದ್ಧೀಕರಣಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ, ಸತ್ತೋದ್ರು. ಒಂದು ಟ್ವೀಟ್ ಹಾಕ್ತಾರೆ ಮೋದಿ, ಹಂಗೆ ಇವರು ಹಂಗೆ ಮಾಡ್ತಾರೆ. ಸೋನಮ್ ಬದುಕಲಿ, ನಾವು ಸ್ವಲ್ಪ ಜಾಗೃತರಾಗೋಣ. ಇಂಥ ಹಳೇ ಕಾಲದ ಮತ್ತು ಈ ಜಾತಿ ಧರ್ಮ ಅಷ್ಟೇ ಇಟ್ಕೊಂಡು, ಮಂದಿರಗಳನ್ನ ಇಟ್ಕೊಂಡು, ಮಸೀದಿಗಳನ್ನ ಇಟ್ಕೊಂಡು ಚುನಾವಣೆ ರಾಜಕಾರಣ ಮಾಡೋ ಇಂಥವ್ರನ್ನ ಮೂಲೋತ್ಪಾಟನೆ ಮಾಡಲೇಬೇಕಾಗಿದೆ. ಏನಂತೀರಿ? ನಮಸ್ಕಾರ.